ಮಲ್ಪೆ ಮೊಳಕಾಲ್ಮೂರು ರಾಜ್ಯ ಹೆದ್ದಾರಿ ಅಗಲೀಕರಣ ಕಾಮಗಾರಿ ಸಾರ್ವಜನಿಕರಿಗೆ ತಲೆನೋವಾಗಿದೆ. ರಸ್ತೆಯ ಮಧ್ಯಭಾಗದಿಂದ 69 ಅಡಿ ರಸ್ತೆ ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ರು. ಆದರೆ ಈಗ ಒಂದು ಕಡೆ 40 ಅಡಿ, ಇನ್ನೊಂದು ಕಡೆ 50 ಅಡಿ ಹೀಗೆ ಮನ್ಸೋ ಇಚ್ಛೆ ಅಗಲೀಕರಣ ನಡೀತಾ ಇದೆ. ಇದು ಜನರ ಆಕ್ರೋಶಕ್ಕೆ ಕಾರಣವಾಗಿದೆ. ದಾವಣಗೆರೆ ಜಿಲ್ಲೆ ಜಗಳೂರು ಮಧ್ಯಭಾಗದಲ್ಲಿ ಹಾದು ಹೋಗುವ ಮಲ್ಪೆ ಮೊಳಕಾಲ್ಮೂರು ರಾಜ್ಯ ಹೆದ್ದಾರಿಯನ್ನ 138 ಅಡಿ ರಸ್ತೆಯನ್ನಾಗಿ ವಿಸ್ತರಿಸಲು ನಿರ್ಧಾರ ಮಾಡಿದ್ದು ಜಿಲ್ಲಾಧಿಕಾರಿಗಳು ಸಭೆ ನಡೆಸಿ ಘೋಷಣೆ ಮಾಡಿದ್ರು. ಶಾಸಕ ದೇವೇಂದ್ರಪ್ಪ ನೇತೃತ್ವದಲ್ಲಿ ಒತ್ತುವರಿ ತೆರವು ಕೂಡ ಮಾಡಲಾಗಿತ್ತು. ಆದರೆ ಪರಿಹಾರ ಹಣ ಬಿಡುಗಡೆಯಾಗದ ಕಾರಣಕ್ಕೆ ಎಲ್ಲಾ ಕಡೆ ಸಮ ಪ್ರಮಾಣದಲ್ಲಿ ಅಗಲೀಕರಣ ಆಗದೆ ಕೆಲವೆಡೆ 30 ಅಡಿ, ಕೆಲವೆಡೆ 40 ಅಡಿ ಹೀಗೆ ಅಗಲೀಕರಣ ಮಾಡ್ತಿದ್ದಾರೆ. ಇದು ರಸ್ತೆಯಲ್ಲಿ ಚಲಿಸುವ ವಾಹನಗಳಿಗೆ ಅಪಾಯಕಾರಿಯಾಗಲಿದೆ. ಕೆಲವು ಕಡೆ ಕಿರಿದಾದ ರಸ್ತೆ, ಇನ್ನು ಕೆಲವು ಕಡೆ ಅಗಲವಾದ ರಸ್ತೆ ಇದ್ದಾಗ ವಾಹನಗಳು ಮುಖಾಮುಖಿಯಾಗಿ ಅಪಘಾತ ಹೆಚ್ಚಾಗುತ್ತದೆ ಅಂತ ಸಾರ್ವಜನಿಕರು ಆತಂಕ ವ್ಯಕ್ತಪಡಿಸಿದ್ದಾರೆ. ಒತ್ತುವರಿ ಆಗಿರ್ತಕ್ಕಂಥ ಮತ್ತು ಅಗಲೀಕರಣಕ್ಕಾಗಬೇಕಂತ ಹಣ ಸರ್ಕಾರದಿಂದ ಹಣ ಬಿಡುಗಡೆ ಆಗ್ತಿಲ್ಲ. ಅದಕ್ಕೆ 96 ಕೋಟಿ ಕೊರತೆ ಇದೆ ಅಂತಂದು ಅಧಿಕಾರಿಗಳು ಹೇಳಿದ್ದು. ಆ ಹಣ ರಿಲೀಸ್ ಆದರೆ ಅವರಿಗೆಲ್ಲ ಪರಿಹಾರ ಕೊಟ್ಟು ಹೊಡಿತೀವಿ ಅಂತಂತೂ ಹೇಳ್ತಾ ಇದ್ದಾರೆ. 1.5 ದಶಕದಿಂದ ಒಂದು ಬದಿ 69 ಅಡಿಯಂತೆ ಎರಡೂ ಬದಿಯಲ್ಲಿ 138 ಅಡಿ ಏಕರೂಪದ ರಸ್ತೆಗಾಗಿ ಹೋರಾಟವನ್ನ ಮಾಡ್ತಿದ್ದೇವೆ. ಅರ್ಹರಿಗೆ ಪರಿಹಾರವನ್ನ ನೀಡಿ ಕಾಮಗಾರಿ ಪೂರ್ಣಗೊಳಿಸಬೇಕು. ಆದರೆ ರಸ್ತೆ ನಿರ್ಮಾಣಕ್ಕೆ 20 ಕೋಟಿ ಹಣ ಬಂದಿದೆ. ಅದು ವಾಪಸ್ ಹೋಗುತ್ತೆ ಅನ್ನೋ ದೃಷ್ಟಿಯಿಂದ ಅವಸರವಾಗಿ ಕೆಲಸ ಆರಂಭಿಸಿದ್ದಾರೆ. ಇದು ಹೀಗೆ ಮುಂದುವರೆದ್ರೆ ಸಮತೋಲನ ರಸ್ತೆ ನಿರ್ಮಾಣ ಮಾಡಲು ಆಗುವುದಿಲ್ಲ. ರಾಜ್ಯ ಸರ್ಕಾರದ ವಿರುದ್ಧ ಕಾನೂನು ಹೋರಾಟವನ್ನ ಮಾಡ್ತೇವೆ ಅಂದಿದ್ದಾರೆ. ಅಂಬೇಡ್ಕರ್ ವೃತ್ತದಿಂದ ಚಳ್ಳಕೆರೆ ಗೇಟ್ವರೆಗೆ 69 ಅಡಿ ಶತಸಿದ್ಧ ಅಂತ ಹೇಳಿರ್ತಕ್ಕಂಥ ಅಧಿಕಾರಿಗಳು, ಜನಪ್ರತಿನಿಧಿಗಳು ಇವತ್ತು ಈ ವಿಚಾರದಲ್ಲಿ ಮೌನ ವಹಿಸಿ ತಾಲೂಕಿನ ಜನತೆಗೆ ಮಹಾ ಮೋಸ ಮಾಡಲು ಹೊರಟಿದ್ದಾರೆ. ಈಗಾಗಲೇ ಕಿತ್ತಾಕಿ ಬಿಸಿ ಹಾಕಿದ್ದಾರೆ. ಇಲ್ಲಿ ಓಡಾಡಕ್ಕೆ ತೊಂದರೆ ಆಗ್ತಿದೆ. ವೆಹಿಕಲ್ ನಿಲ್ಸೋಕ್ಕಾಗಿರ್ಬೋದು, ಪಾರ್ಕಿಂಗು, ಮತ್ತೊಂದು ಚರಂಡಿ, ಮಳೆ ಬಂದರೆ ನೀರು ಎಲ್ಲಿ ಹೋಗುತ್ತೆ ಅಂತಕ್ಕಂಥದ್ದು ಕೂಡ ಗೊತ್ತಾಗ್ತಿಲ್ಲ. ಆ ರೀತಿ ಆಗಿದೆ. ನಮಗೆ ಒಟ್ಟಾರೆ 69 ಅಡಿ ರಸ್ತೆ ಅಗಲೀಕರಣ ಮಾಡ್ತೀವಿ ಅಂತ ಹೇಳಿ ತಾಲೂಕಿನ ಜನಕ್ಕೆ ಇವತ್ತು ಮೋಸ ಮಾಡಿ 35 ಅಡಿ 40 ಅಡಿಗೆ ರಸ್ತೆ ಸೀಮಿತ ಮಾಡಕ್ಕೆ ಹೊರಟಿದೆ ತಾಲೂಕು ಆಡಳಿತ. ಸಾರ್ವಜನಿಕರು ಹಾಗೂ ವಿವಿಧ ಸಂಘ ಸಂಸ್ಥೆಗಳು ಸೇರಿ ಮತ್ತೆ ಹೋರಾಟಕ್ಕೆ ಸಜ್ಜಾಗುವ ಮುನ್ಸೂಚನೆ ಸಿಕ್ಕಿದೆ. ಅದಕ್ಕೂ ಮುನ್ನವೇ ಸರ್ಕಾರ ಹಾಗೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಸಮತೋಲನ ರಸ್ತೆ ನಿರ್ಮಾಣ ಮಾಡಬೇಕು ಅನ್ನೋದು ಹೋರಾಟಗಾರರ ಒತ್ತಾಯ. ಸಂಜಯ್, ನ್ಯೂಸ್ 18 ದಾವಣಗೆರೆ.